ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಈ 2 ಕ್ಷೇತ್ರದಲ್ಲೂ ಕೂಡ ಘಟಾನುಘಟಿ ನಾಯಕರುಗಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಬಾಗಲಕೋಟೆ ಉಪಕದನದಲ್ಲಿ ಸಿದ್ದರಾಮಯ್ಯ ಅಬ್ಬರದ ಪ್ರಚಾರ. ಮುಸ್ಲಿಮರ ಓಲೈಕೆಯ ಬಜೆಟ್ ಅಂತ ಸಿಟಿ ರವಿಯವರು ಹೇಳಿದ್ದಾರೆ. ಅದಕ್ಕೆ ಸಿಎಂ ತಿರುಗೇಟು ನೀಡಿದ್ದಾರೆ. ರಾಜ್ಯದಲ್ಲಿ 14% ಮುಸ್ಲಿಮರಿದ್ದಾರೆ. ನಾನು ಕೊಟ್ಟಿದ್ದು ಕಡಿಮೆ. ಬಿಜೆಪಿಗರು ಬಜೆಟ್ ಓದಿಕೊಂಡಿಲ್ಲ, ನಾನು ಬಜೆಟ್ ಓದಿದ್ದೇನೆ. ಅಶೋಕ್, ಸಿಟಿ ರವಿ ಬಜೆಟ್ ಓದಿಕೊಂಡಿದ್ದಾರಾ ಕೇಳಿ ಅಂತ ಸಿಎಂ ಪ್ರಶ್ನೆ ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಮೇಟಿ ಪುತ್ರನ ಪರವಾಗಿ ಸಿದ್ದರಾಮಯ್ಯ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬಜೆಟ್ ಗಾತ್ರ ಎಷ್ಟು ಗೊತ್ತಾ? ಎಷ್ಟು ಇರೋದು? 4,48,04 ಕೋಟಿ. ಅದರಲ್ಲಿ 4 ಲಕ್ಷ ಚಿಲ್ಲರೆ ಕೋಟಿ ಅಲ್ಲ, 4,000 ಚಿಲ್ಲರೆ ಕೋಟಿ ಮುಸಲ್ಮಾನರಿಗೆ ಇಟ್ಟಿರೋದು. ಅವರು ಎಷ್ಟು ಪರ್ಸೆಂಟ್ ಇದ್ದಾರೆ? 14%ಗಿಂತ ಜಾಸ್ತಿ ಇದ್ದಾರೆ. 14%ಗಿಂತ ಜಾಸ್ತಿ ಇದ್ದಾರೆ. ಅವ್ರು ಕಡಿಮೆ ಇಟ್ಟಿದ್ದೇವ, ಜಾಸ್ತಿ ಇಟ್ಟಿದ್ದೇವ? ಮತ್ತೆ ದಿ ಬಜೆಟ್ ಸೈಜ್ ಆಫ್ ದಿ ಬಜೆಟ್ ಈಸ್ 4,48,004 crores. ಮುಸಲ್ಮಾನರಿಗೆ ಇಟ್ಟಿರ್ತಕ್ಕ ಬಜೆಟ್ ಓದ್ಕೊಂಡಿಲ್ಲ ಅವರು. ಇಲ್ಲ, ಓದೇ ಬಹಳ ಜನ ಓದಿಲ್ಲ. ಅಶೋಕನ ಓದಿದ್ದನ್ನ ಕೇಳಿ, ದಯವಿಟ್ಟು ಕೇಳಿ ಅವರಿಗೆ. ಅಶೋಕನಿಗೆ ಬಜೆಟ್ ಪುಸ್ತಕ ಎಲ್ಲ ಓದ್ಕೊಂಡಿದ್ಯಾ? ಸಿಟಿ ರವಿ ಓದ್ಕೊಂಡಿದ್ದಾನ? ನಾನು 4.25 ಗಂಟೆ ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿದ್ದೀನಿ. ಬಜೆಟ್ ಯತ್ನಾಳ್ ಅವ್ರನ್ನೇ ಎಕ್ಸ್ಪೆಲ್ ಮಾಡಿದ್ದಾರೆ, ಅವ್ರನ್ನೇ ಕರ್ಕ ಬಂದಿದ್ದಾರೆ ಭಾಷಣ ಮಾಡ್ಸಕ್ಕೆ. ಒಂದು ನೀತಿ ನಿಯಮ ಏನಾದ್ರು ಇದೆಯಾ? ಇಷ್ಟೊಂದು ಹೀನಾಯ ಸ್ಥಿತಿಗೆ ಹೋಗಬಾರ್ದಾಗಿತ್ತು. ಅವನ್ನೇ ಎಕ್ಸ್ಪೆಲ್ ಮಾಡಿಲ್ವಾ? ಅವ್ರನ್ನೇ ಕರ್ಕೊಂಡ್ ಭಾಷಣ ಮಾಡಿಸಿದ್ರ? ವಿಜಯೇಂದ್ರ ಯಡಿಯೂರಪ್ಪನ ಇವತ್ತು ಬೈತಾನೆ. 9 ತಾರೀಕಿಂದ ಬೈಯಲ್ಲ ಅಂತಾರೆ, 9 ಆದ್ಮೇಲೆ ಬೈತಾನ? ದಿ ವೆರಿ ಫ್ಯಾಕ್ಟ್ ದಟ್ ಸಸ್ಪೆಂಡ್ ಆದವ್ರನ್ನ ಪಕ್ಷಕ್ಕೆ ಕರ್ಕೊಬಂದು ಇಲ್ಲ ಪಕ್ಷಕ್ಕೆ ಸೇರಿಸ್ಕೊಬಿಡ್ಬೇಕು. ಅವ್ರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗಿದೆ. ಅದಕ್ಕೋಸ್ಕರ ಇಷ್ಟೊಂದು ಹೀನ ಪರಿಸ್ಥಿತಿಗೆ ಹೋಗಿದ್ದಾರೆ ಬಿಜೆಪಿಯವರು. ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಲ್ವಲ್ಲ ಪಾಪ, ಅದಕ್ಕೆ ಏನಾದ್ರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಯತ್ನಾಳ್ ಅವ್ರನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.